ನಮಸ್ಕಾರ ಪ್ರೇಕ್ಷಕರೇ, ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಧಾರವಾಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಶ್ರೀಮತಿ ಡಾಕ್ಟರ್ ಶಶಿ ಪಾಟೀಲರು ನಮ್ಮ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿ, ಜನವರಿಯಿಂದ ಇಲ್ಲಿಯವರೆಗೂ 319 ಡೆಂಗು ಪ್ರಕರಣಗಳು ಪತ್ತೆಯಾಗಿದ್ದು ಅವರಿಗೆ ಸೂಕ್ತ ಚಿಕಿತ್ಸೆ ನೀಡಲಾಗಿದ್ದು ಚೇತರಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು. ನಾಗರಿಕರು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಎಂದರು. ತಮ್ಮ ಇಲಾಖೆಯಿಂದ ಸಾರ್ವಜನಿಕರಿಗೆ ಆರೋಗ್ಯ ಸೇವೆಯನ್ನು ನೀಡಲು ತಾವು ಸದಾ ಸಿದ್ಧ ಎಂದು ಹೇಳಿದರು. ತಾವು ಎಲ್ಲ ಇಲಾಖೆಗಳೊಂದಿಗೆ ಜೊತೆಗೂಡಿ ಸಾರ್ವಜನಿಕರಿಗೆ ಸ್ವಚ್ಛತೆಯ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸುತ್ತಿದ್ದೇವೆ ಎಂದರು. ತಮ್ಮ ಇಲಾಖೆಯ ಎಲ್ಲ ವೈದ್ಯರು, ಆಶಾ ಕಾರ್ಯಕರ್ತರು, ಗ್ರಾಮ ಪಂಚಾಯಿತಿ ಹಾಗೂ ಎಲ್ಲ ಕಡೆ ಭೇಟಿ ನೀಡಿ ಸಾರ್ವಜನಿಕರಿಗೆ ಸ್ವಚ್ಛತೆಯ ಬಗ್ಗೆ ತಿಳುವಳಿಕೆ ನೀಡುತ್ತಿದ್ದಾರೆ ಎಂದರು. ಸಾರ್ವಜನಿಕರು ಸಹ ಉದಾಸೀನ ಮಾಡದೆ ಸ್ವಚ್ಛತೆಯ ಬಗ್ಗೆ ಕಾಳಜಿ ವಹಿಸಿ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛಗೊಳಿಸುವುದರ ಮೂಲಕ ತಮ್ಮ ಇಲಾಖೆಯ ಜೊತೆ ಕೈಗೂಡಿಸಬೇಕೆಂದು ಮನವಿ ಮಾಡಿಕೊಂಡರು. ಸಾರ್ವಜನಿಕರು ತಮ್ಮ ಯಾವುದೇ ಪ್ರಾಥಮಿಕ ಕೇಂದ್ರ, ಸಾರ್ವಜನಿಕ ಆಸ್ಪತ್ರೆ ಅಥವಾ ತಮಗೆ ಸಂಪರ್ಕಿಸಿದರೂ ಸಹ ನಮ್ಮ ವೈದ್ಯರು, ಸಿಬ್ಬಂದಿಗಳು 24 ತಾಸು ಆರೋಗ್ಯ ಸೇವೆ ನೀಡಲು ಸಿದ್ಧ ಎಂದು ಡಾಕ್ಟರ್ ಶಶಿ ಪಾಟೀಲ್ ತಿಳಿಸಿದರು. ಅಲ್ಲದೆ ತಮ್ಮಲ್ಲಿ ಯಾವುದೇ ಔಷಧಿಯ ಕೊರತೆ ಇಲ್ಲ ಎಂದು ಹೇಳಿದರು. ರಾಜ್ಯದಲ್ಲಿ ಈಗ ಡೆಂಗಿ ಪ್ರಕರಣಗಳು ಸ್ಫೋಟವಾಗ್ತಾ ಇದೆ. ಧಾರವಾಡ ಜಿಲ್ಲೆಯಲ್ಲಿ ತಾವು ಧಾರವಾಡ ಜಿಲ್ಲಾ ಆರೋಗ್ಯಾಧಿಕಾರಿಯಾಗಿ ಏನೇನು ಕ್ರಮಗಳನ್ನು ತೆಗೆದುಕೊಂಡಿದ್ದೀರಾ ಮತ್ತು ಯಾವ ರೀತಿ ನೀವು ನಾಗರಿಕರಿಗೆ ಸಲಹೆಗಳನ್ನು ಕೊಡಬೇಕಂತ ಇದ್ದೀರಿ? ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಈಗ ಮಳೆಗಾಲ ಪ್ರಾರಂಭವಾಗಿದ್ದಂಗೆ ಸ್ವಲ್ಪ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ ಎಲ್ಲ ಕಡೆನೂ. ನಮ್ಮ ಜಿಲ್ಲೆಯಲ್ಲಿ ಇದುವರೆಗೆ ಜನವರಿಯಿಂದ ಇಲ್ಲಿವರೆಗೆ 319 ಪ್ರಕರಣಗಳು ಕಂಡು ಬಂದಿದ್ದಾವೆ. ಇದರ ಸಲುವಾಗಿ ನಾವು ಎಲ್ಲ ಜನರಿಗೆ, ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಇದು ಡೆಂಗ್ಯೂ ಒಂದು ಮಾಸ್ಕಿಟೋ ಏಡಿಸ್ ಈಜಿಪ್ಟಿ ಅಂತ ಒಂದು ಸೊಳ್ಳೆ ಕಚ್ಚೋದ್ರಿಂದ ಬರೋದಾಗಿದೆ. ಈ ಒಂದು ಮಾಸ್ಕಿಟೋ ಎಲ್ಲೆಲ್ಲಿ ಉತ್ಪತ್ತಿ ಆಗ್ತಾವೆ, ನಾವು ನೀರು ಶೇಖರಣೆ ಮಾಡಿದಲ್ಲಿ ಕ್ಲೀನ್ ವಾಟರ್ ಇದರಲ್ಲಿ ಉತ್ಪತ್ತಿ ಜಾಸ್ತಿ ಆಗ್ತೈತೆ ಇದ್ರದ್ದು. ಹೀಗಾಗಿ ನಾವು ಸುತ್ತಮುತ್ತ ಎಲ್ಲ ಇದನ್ನು ನಾವು ಕ್ಲೀನ್ ಮಾಡ್ಕೋಬೇಕು. ಮನೆಯಲ್ಲೂ ಒಂದು ಏನು ನೀರನ್ನು ನಾವು ಶೇಖರಣೆ ಮಾಡಿದ್ದೀವಲ್ಲ ಅದನ್ನು ಪದೇ ಪದೇ ಕ್ಲೀನ್ ಮಾಡಿ ಅದನ್ನು ಮುಚ್ಚಿ ಇಟ್ಕೊಳ್ಳೋದ್ರಿಂದ ಸೊಳ್ಳೆ ಉತ್ಪತ್ತಿಯನ್ನು ಕಡಿಮೆ ಮಾಡ್ಬೋದಾಗಿದೆ. ಇದರಿಂದ ಡೆಂಗ್ಯೂ ಪ್ರಕರಣಗಳನ್ನು ಕೂಡ ನಾವು ಕಡಿಮೆ ಮಾಡ್ಬೋದಾಗಿದೆ. ನಮ್ಮ ಇಲಾಖೆಯಿಂದ ನಮ್ಮ ಎಲ್ಲ ಆಶಾ ಕಾರ್ಯಕರ್ತೆಯರು, ಆಮೇಲೆ ನಮ್ಮ ಇಲಾಖೆಯ ಸಿಬ್ಬಂದಿ ಎಲ್ಲರೂ ಮನೆಗೆ ಹೋಗಿ ಇದರದ್ದು ಈ ಡೆಂಗ್ಯೂ ಕುರಿತು ಅವೇರ್ನೆಸ್ ಎಲ್ಲ ಜನರಿಗೂ ತಿಳುವಳಿಕೆ ನೀಡ್ತಾ ಇದ್ದಾರೆ. ಅದ್ರ ಜೊತೆ ಲಾರ್ವಾ ಒಂದು ಉತ್ಪತ್ತಿ ತಾಣಗಳನ್ನು ನಾಶ ಮಾಡುವಂಥ ಕೆಲಸನೂ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಮಾಸ್ಕಿಟೋಸ್ ಕಂಡು ಬರ್ತಾವೋ ಅಲ್ಲಿ ಇಂಡೋರ್ ಹೆಚ್ಚಿಗೆ, ಎಲ್ಲಿ ಕೇಸ್ ಡೆನ್ಸಿಟಿ ಜಾಸ್ತಿ ಇದೆ ಅಲ್ಲಿ ಫಾಗಿಂಗ್ ಕೂಡ ಮಾಡಿಸಿದ್ದೀವಿ. ಈ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಪ್ರತಿ ಈಗ ನಮ್ಮ ಶುಕ್ರವಾರ ಡ್ರೈ ಡೇ ಒಂದು ಸೊಳ್ಳೆ ನಿರ್ಮೂಲನಾ ದಿನಾಚರಣೆಯನ್ನಾಗಿ ಮಾಡಲಿಕ್ಕೆ ಹೇಳಿದ್ದಾರೆ. ಆ ನಿಮಿತ್ತದಲ್ಲಿ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಎಲ್ಲ ಇಲಾಖಾ ಸಹಯೋಗದೊಂದಿಗೆ ಕೂಡ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ವಿವಿಧ ಇಲಾಖೆಗಳು, ಎಲ್ಲ ಅರ್ಬನ್ ಡೆವಲಪ್ಮೆಂಟ್ ಬಾಡೀಸ್ ಇರ್ಬೋದು, ಗ್ರಾಮ ಪಂಚಾಯತಿಗಳು, ZP ಎಲ್ಲ ಇಲಾಖೆ, ಎಜುಕೇಷನ್ ಡಿಪಾರ್ಟ್ಮೆಂಟು ಎಲ್ಲ ಇಲಾಖೆದವರು ನಮ್ಮ ಜೊತೆ ಕೈಗೂಡಿ ಈ ಒಂದು ಡೆಂಗ್ಯೂ ನಿಯಂತ್ರಣ ಕಾರ್ಯವನ್ನು ನಾವು ನಮ್ಮ ಜಿಲ್ಲೆಯಾದ್ಯಂತ ಮಾಡ್ತಾಯಿದ್ದೀವಿ. HDMCಯಲ್ಲಿ ಕೂಡ HDMC ಆಯುಕ್ತರ ನೇತೃತ್ವದಲ್ಲಿ ಕೂಡ ನಮ್ಮ ಹುಬ್ಬಳ್ಳಿ ಧಾರವಾಡ ಇದರಲ್ಲಿ ಎಲ್ಲ ನಿಯಂತ್ರಣ ಕಾರ್ಯಗಳನ್ನು ನಾವು ಮಾಡ್ತಾಯಿದ್ದೀವಿ. ಎಲ್ಲ ಇದನ್ನು ಜನರು ಕೂಡ ನಮಗೆ ಸಹಕರಿಸಬೇಕಾಗ್ತೈತಿ. ನಿಮ್ಮ ಮನೆಗಳಲ್ಲಿ ನೀರನ್ನು ಶೇಖರಣೆ ಆಗದಂತೆ, ಜಾಸ್ತಿ ದಿವಸ ಶೇಖರಣೆ ಮಾಡಿದಂತೆ ಎಲ್ಲ ಇದನ್ನು ತೊಟ್ಟಿಗಳನ್ನು ಮತ್ತು ನಿಮ್ಮ ಸುತ್ತಮುತ್ತಲೇ ಇರುವಂಥ ಒಂದು ಏನಾದರೂ ಬಾಟ್ಲುಗಳಿರ್ಬೋದು, ಓಲ್ಡ್ ಪ್ಲಾಸ್ಟಿಕ್ ಬಕೆಟು, ಈ ರೀತಿ ಏನಾದರೂ ಒಂದು ಇದನ್ನು ಅಲ್ಲಿ ನೀರು ಶೇಖರಣೆ ಇದು ಓಲ್ಡ್ ಟಯರ್ಗಳು, ಆಮೇಲೆ ತೆಂಗಿನ ಚಿಪ್ಪು, ಈ ಥರದಲ್ಲಿ ನೀರು ಕಲೆಕ್ಟಾಗಿ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ. ಅಂಥದ್ದು ಏನಾದರೂ ಕಂಡು ಬಂದರೆ ತಾವೆಲ್ಲರೂ ಅದನ್ನು ಕ್ಲೀನ್ ಮಾಡಲಿಕ್ಕೆ ನಾನು ಕೇಳ್ಕೊತೀನಿ. ನಮ್ಮ ಇಲಾಖೆ ವತಿಯಿಂದ ಎಲ್ಲ ನಮ್ಮ ಜಿಲ್ಲಾ ಆಸ್ಪತ್ರೆ ಕಿಮ್ಸಲ್ಲೂ ಕೂಡ ನಾವು ಚಿಕಿತ್ಸೆಗಳನ್ನು ಮಾಡ್ತಾಯಿದ್ದೀವಿ. ಯಾವುದೇ ಡ್ರಗ್ ಶಾರ್ಟೇಜ್ ಕೂಡ ಆಗಲಿ ನಮ್ಮಲ್ಲಿ ಇಲ್ಲ. ನಾವೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀವಿ. ತಾವು ಕೂಡ ನಮ್ಗೆ ಸಹಕರಿಸಿ ಅಂತ ನಾನು ಕೇಳ್ತೀನಿ. ಆಮೇಲೆ ಇದಕ್ಕೆ ಮೆಡಿಸಿನ್ ಐತೇನ್ರಿ ಮೇಡಮ್? ಮೆಡಿಸಿನ್ ಅಂದರೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್, ಯಾವುದೇ ವ್ಯಾಕ್ಸಿನ್ ಅದು ಇಲ್ಲ. ಹೀಗಾಗಿ ಸಿಂಪ್ಟಮ್ಯಾಟಿಕ್ ಏನಾದರೂ ಜ್ವರ ಇದ್ದರೆ, ಮೈಕೈ ನೋವು, ಜ್ವರ ಈ ರೀತಿ, ಆಮೇಲೆ ಅವ್ರಿಗೆ ಇಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸು, ಡಿಹೈಡ್ರೇಷನ್ನು, ಆಮೇಲೆ ಹೆಮರೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇಮಿಡಿಯೇಟಾಗಿ ಜ್ವರ ಬಂದ ತಕ್ಷಣ ವೈದ್ಯರಿಗೆ ತೋರಿಸಿ ಚಿಕಿತ್ಸೆಯನ್ನು ಪಡೀರಿ. ನಿರ್ಲಕ್ಷ್ಯ ಮಾಡಬೇಡಿ, ಇಮಿಡಿಯೇಟಾಗಿ ಚಿಕಿತ್ಸೆಯನ್ನು ತಗೋಬೇಕಾಗುತ್ತೆ.
ಆ್ಯಸ್ ಯೂಶಲಿ ಪ್ಯಾರಾಸಿಟಮಲ್ ಇಂಥವು ಕೊಡು. ಪ್ಯಾರಾಸಿಟಮಾಲು ಐ ವಿ ಫ್ಲೂಯಿಡ್ಸು ಹಂಗೇನಾದರೂ, ಯಾಕಂದರೆ ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗುತ್ತೆ ಇದ್ರಲ್ಲಿ. ಹಾಂ, ಸೊ ಹಂಗೇನಾದರೂ ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆದರೆ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಯಾವುದೇ ಸ್ಪೆಸಿಫಿಕ್ ಆಗಿ ವ್ಯಾಕ್ಸಿನ್ ಅಂತ ಇಲ್ಲ. ಸೊ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಇದೆ. ಸೊ ಅದರಿಂದ ಎಲ್ಲರೂ ಜಾಗರೂಕತರಾಗಿ ಭಯಭೀತರಾಗಬೇಡ್ರಿ. ಇದಕ್ಕೆ ಹೋಗಿ ನೀವು ನಿಯಮಿತವಾಗಿ ಅಂದರೆ ಅರ್ಲಿ ಹೋಗಿ ನೀವು ವೈದ್ಯರನ್ನು ಕಾಣ್ರಿ. ಇದರಿಂದ ಗುಣಮುಖರಾಗ್ಬೋದು. ಕೇವಲ ಇಲ್ಲಿ ಹೆಚ್ಚಾದಾಗ ಮಾತ್ರ ಇಲಾಖೆಯನ್ನು ದೋಷಿಸುವುದು ಎಷ್ಟು ಸರಿ ಮೇಡಮ್ ಡಾಕ್ಟ್ರೆ? ಕೇವಲ ಇಲಾಖೆ ಬಟ್ ಮಾಡಿ ತೋರಿಸ್ತಾರೆ. ಸೊ ಈಗ ನಾ ಹೇಳಿದಂಗೆ ಇದರಲ್ಲಿ ನಮ್ಮದು ಈ ಒಂದು ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಎಲ್ಲ ಸಾರ್ವಜನಿಕರ ಪಾತ್ರನೂ ಬಹಳ ಮುಖ್ಯ ಇದೆ. ಯಾಕಂದರೆ ಮೊನ್ನೆ ಅದೇ ಹೇಳಿದಂಗೆ ಈಗ ಯಾವ ರೀತಿ ಹರಡ್ತೈತಿ ತಮಗೆ ಹೇಳಿದ್ದೀನಿ. ಸೊ ಅದನ್ನು ಮಾಡಬೇಕಂದ್ರೆ ನಾವು ಅವೇರ್ನೆಸ್ ಮಾಡ್ತೇವೆ, ಬಟ್ ಅವ್ರ ಮನೆಯಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಎಲ್ಲ ಜನರ ಒಂದು ಕರ್ತವ್ಯ ಆಗಿದೆ. ಸೊ ಇದರಿಂದ ಎಲ್ಲ ನಾವು ಡೆಂಗ್ಯೂವನ್ನು ನಿಯಂತ್ರಣ ಮಾಡ್ಬೋದು. ನೋಡಿ, ವಿದ್ಯಾರ್ಥಿ ಸಂಘಟನೆಗಳಾಗಲಿ ಅಥವಾ ಸಾಮಾಜಿಕ ಸಂಘಟನೆಗಳಾಗಲಿ ಕೇವಲ ಪರ್ಟಿಕ್ಯುಲರ್ ಆಗಿ ಒಂದು ಆಯಾ ವರ್ಗದ ಶೋಷಿತರಿಗೆ ಪೆಟ್ಟಾದಾಗ ಮಾತ್ರ ಹೋರಾಟಗಳು ಪ್ರತಿಭಟನೆಗಳು ನಡೀತಾ ಇರ್ತವೆ. ಹಾಗಲ್ಲ, ವಿದ್ಯಾರ್ಥಿ ಸಂಘಟನೆಗಳು, ಸಾಮಾಜಿಕ ಸಂಘಟನೆಗಳು, ಹೋರಾಟಗಾರರು ಈ ಡೆಂಗಿ ಕುರಿತಂತೆ ಆಯಾ ಜನರಲ್ಲಿ ವಾರ್ಡ್ಗಳಲ್ಲಿ ಸ್ವಯಂ ಪ್ರೇರಿತರಾಗಿ ಜಾಗ್ರತೆ ವಹಿಸಬೇಕು. ಆರೋಗ್ಯ ಇಲಾಖೆಯೊಂದಿಗೆ ಸಂಪರ್ಕ ಇಟ್ಕೊಳ್ಳಿ. ಡಾಕ್ಟರ್ ಶಶಿ ಪಾಟೀಲ್ ಅವರು ಅದೇ ಹೇಳ್ತಾ ಇರೋದು, ವಿದ್ಯಾರ್ಥಿ ಸಂಘಟನೆ ಕೂಡ ಇದರಲ್ಲಿ ಭಾಗವಹಿಸಬೇಕು. ಹೆಚ್ಚಿಗೆ ಸಾಮಾಜಿಕ ಸಂಘಟನೆಗಳು ಕೂಡ ಭಾಗವಹಿಸಬೇಕು. ಈಗಲ್ಲ ಕೇವಲ ಒಂದು ವರ್ಗಕ್ಕೆ ಅನ್ಯಾಯ ಆದಾಗ ಅಥವಾ ಒಂದು ಸಮುದಾಯಕ್ಕೆ ಅನ್ಯಾಯವಾದಾಗ ಮಾತ್ರ ಹೋರಾಡುವುದು ಸೀಮಿತವಾಗಬಾರ್ದು. ಸಂಘಟನೆಗಳು, ಎಲ್ಲ ಸಂಘಟನೆಗಳು ಕೈ ಜೋಡಿಸಬೇಕು ಆರೋಗ್ಯ ಇಲಾಖೆ ಜೊತೆ. ಸ್ವಯಂ ಪ್ರೇರಿತವಾಗಿ ತಾವು ತಮ್ಮಿಂದ ಕೈಲಾದಷ್ಟು ಸಹಾಯಿಸಲು ಎಲ್ಲ ಸಂಘಟನೆಗಳಲ್ಲಿ, ವಿದ್ಯಾರ್ಥಿ ಸಂಘಟನೆಗಳಲ್ಲಿ, ಯುವ ಸಂಘಟನೆಗಳಲ್ಲಿ, ಆಯಾ ವಾರ್ಡ್ಗಳಲ್ಲಿ ಸ್ವಯಂ ಪ್ರೇರಿತರಾಗಿ ತಾವು ದಯವಿಟ್ಟು, ಯಾಕಂದರೆ ಉಲ್ಬಣಗೊಳ್ತಾ ಇದೆ ಡೆಂಗ್ಯೂಗಳು, ಅದರ ಕುರಿತು ಜಾಗ್ರತೆ ವಹಿಸಬೇಕು. ಜಾಗ್ರತೆ ಕಾರ್ಯಕ್ರಮಗಳನ್ನು ಮಾಡಬೇಕು. ಸ್ವಯಂ ಪ್ರೇರಿತರಾಗೇ ಮಾಡಿ. ಆರೋಗ್ಯ ಇಲಾಖೆ ತಮ್ಮ ಜೊತೆ ಯಾವಾಗಲೂ ಸದಾ ಯಾವುದೇ ಸರ್ಕಾರಿ ಇಲಾಖೆಯು ಇದ್ದೇ ಇರುತ್ತೆ, ಸಹಾಯ ಸಹಕಾರ ಮಾಡೇ ಮಾಡ್ತಾರೆ. ತಾವು ದಯವಿಟ್ಟು ವಿದ್ಯಾರ್ಥಿ ಸಂಘಟನೆಗಳು ತುಂಬ ಸಶಕ್ತವಾಗಿವೆ ದೇಶದಲ್ಲಿ. ಆ ವಿದ್ಯಾರ್ಥಿ ಸಂಘಟನೆಗಳು ಕೂಡ ಆಯಾ ವಾರ್ಡ್ಗಳಲ್ಲಿ, ಏರಿಯಾಗಳಲ್ಲಿ ಹೋಗಿ ಒಂದು ಅರ್ಧ ಗಂಟೆ ಹೋಗಿ ಇದರ ಬಗ್ಗೆ ಜಾಗ್ರತೆ ವಹಿಸಿ. ಯಾಕಂದರೆ ಇದು ತಮ್ಮ ಜವಾಬ್ದಾರಿನೂ ಕೂಡ ಹೌದು. ಅದಕ್ಕಾಗಿ ಡಾಕ್ಟರ್ ಶಶಿ ಪಾಟೀಲ್ ಅವರು ಈ ಮೂಲಕ, ನಮ್ಮ ಮಾಧ್ಯಮಗಳ ಮೂಲಕನೂ ವಿನಂತಿ ಮಾಡ್ಕೋತಾ ಇದ್ದಾರೆ. ಎಲ್ಲ ಸಂಘಟನೆಗಳು ಕೈ ಜೋಡಿಸಿದಾಗ ಒಂದು ಹಂತಕ್ಕೆ ಬರುತ್ತೆ. ಅದಕ್ಕಾಗಿ ದಯವಿಟ್ಟು ತಾವು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ನಿಮ್ಗೆ ಗೊತ್ತೇ ಇದೆ, ಹೆಲ್ತ್ ಈಸ್ ವೆಲ್ತ್ ಅಂತಾರೆ. ಆರೋಗ್ಯ ಮುಖ್ಯ ಪ್ರತಿಯೊಂದಕ್ಕೂ. ಡಾಕ್ಟರ್ ಶಶಿ ಪಾಟೀಲ್ ಅವರು ನಿಮಗೆ ಏನಾದರೂ ತಮಗೆ ಸಹಕಾರ, ಇಲಾಖೆಯಿಂದ ಸಹಕಾರ ಬೇಕಾದಲ್ಲಿ ಅವರು ನಿಮ್ಮ ಜೊತೆ ಸಾಧ್ಯವಾದರೆ ಮೆಡಿಸಿನ್ಸು, ಟ್ಯಾಬ್ಲೆಟ್ಸು ಅಥವಾ ಇನ್ನಿತರ ಯಾವುದೇ ರೀತಿ ತಮಗೆ ಸಹಾಯ ಮಾಡೇ ಮಾಡ್ತಾರೆ. ನಮಸ್ಕಾರ. ನಾನು ಗುರುರಾಜ್ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ.